ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸನ್ಮಿತ್ರರೇ, ಕೇಳುಗರೆ, ವೀಕ್ಷಕರೇ, ಪವಿತ್ರ ಹಾಗೂ ಪಾವನವಾದ ಬರಾಅತ್ ರಾತ್ರಿ ನಮಗೆ ಆಗಮನವಾಗುತ್ತಿದೆ. ನಮ್ಮೂರಿನಲ್ಲಿ ಬರಾಅತ್ ರಾತ್ರಿ ಇನ್ಶಾ ಅಲ್ಲಾಹ್ ಫೆಬ್ರವರಿ 25ನೇ ತಾರೀಕು ಭಾನುವಾರ ಅಸ್ತಮಿಸಿದ ಸೋಮವಾರ ರಾತ್ರಿಯಾಗಿದೆ. ಗಲ್ಫ್ ಹಾಗೂ ಜಿಸಿಸಿ ರಾಷ್ಟ್ರಗಳಲ್ಲಿ ಅದಕ್ಕಿಂತ ಒಂದು ದಿವಸ ಮುಂಚೆ ಅಥವಾ ಶನಿವಾರ ಅಸ್ತಮಿಸಿದ ಭಾನುವಾರ ರಾತ್ರಿಯಾಗಿದೆ. ಈ ಒಂದು ಬರಾಅತ್ ರಾತ್ರಿಗೆ ಹಲವಾರು ಪ್ರತ್ಯೇಕತೆಗಳಿವೆ. ಆ ರಾತ್ರಿಯಲ್ಲಿ ಆ ಒಂದು ವಿಶಿಷ್ಟವಾದ ರಾತ್ರಿ ನಾವು ಓದಬೇಕಾದ ಸೂರತ್ಗಳೇನು, ಜಿಕ್ರ್ಗಳೇನು, ಓದಿದ ನಂತರ ನಾವು ಮಾಡಬೇಕಾದ ನಿಷ್ಕಳಂಕವಾದ ಪ್ರಾರ್ಥನೆಗಳೇನೆಂದು ಮಹಾತ್ಮರಿಂದ ವರದಿಯಾಗಿ ಬಂದ ಹಲವು ವಿಚಾರಗಳಿವೆ. ಮಹಾತ್ಮರಿಂದ ವರದಿಯಾಗಿ ಬಂದ ವಿಚಾರಗಳು, ಅವರು ರೂಢಿಸಿಕೊಂಡು ಬಂದ ದುಆಗಳು, ಪ್ರಾರ್ಥನೆಗಳು ನಾವು ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚು ಫಲಪ್ರದವಾಗುತ್ತದೆ, ಉಪಕಾರಪ್ರದವಾಗುತ್ತದೆ. ಆದುದರಿಂದ ಪವಿತ್ರವಾದ ಬರಾಅತ್ ರಾತ್ರಿಯಲ್ಲಿ ನಾವು ಓದಬೇಕಾದ ಪ್ರತ್ಯೇಕವಾದ 3 ಯಾಸೀನ್ ಸೂರಾಗಳು, ಅದೇ ರೂಪದಲ್ಲಿ ಒಂದು ದುಖಾನ್ ಸೂರತ್. ಈ 3 ಯಾಸೀನ್ ಸೂರತ್ ಓದುವುದರ ಕುರಿತು, ಆ ಓದುವಾಗ ನಮ್ಮ ಮನಸ್ಸಿನಲ್ಲಿರಬೇಕಾದ ಪ್ರತ್ಯೇಕವಾದ ಸಂಕಲ್ಪದ ಕುರಿತು ನಾನು ಕಳೆದ ವರ್ಷದ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಕೂಡ ಈ ಬರಾಅತ್ ರಾತ್ರಿಯಲ್ಲಿ ನಾವು ಓದಬೇಕಾದ ಸೂರತ್ತುಗಳು, ದಿಕ್ರುಗಳು ಹಾಗೂ ಹಲವಾರು ವಿಷಯಗಳ ಕುರಿತು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಆದುದರಿಂದ ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಗೆಳೆಯ ಗೆಳತಿಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ ಹಂಚಿಕೊಳ್ಳಬೇಕು. ಕನಿಷ್ಠ ಪಕ್ಷ ಅವರಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಮನವಿ ಮಾಡಬೇಕು. ಆ ರೂಪದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇಸ್ಲಾಮಿನ ಸುಂದರ ಸಂದೇಶಗಳನ್ನು ಎಲ್ಲೆಡೆ ತಲುಪಿಸುವಂತಹ, ಸುನ್ನತ್ ಜಮಾಅತಿನ ಸರಿಯಾದ ಮುಖವನ್ನು ಬಹಿರಂಗಗೊಳಿಸುವಂತಹ ಒಂದು ವಿಶಿಷ್ಟ ಅಫಿಷಿಯಲ್ ಚಾನೆಲ್ ಆಗಿ ನಮ್ಮ ಚಾನೆಲ್ ಅನ್ನು ನೀವು ಪೂರ್ಣವಾಗಿ ಬೆಂಬಲ ನೀಡಬೇಕು. ಅಲ್ಲಾಹನು ಎಲ್ಲದಕ್ಕೂ ಅನುಗ್ರಹಿಸಲಿ, ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ವಿಷಯಕ್ಕೆ ದಾಪುಗಾಲಿಡುತ್ತಿದ್ದೇನೆ. ನಮಗೆ ಗೊತ್ತಿರಬಹುದು, ಬರಾಅತ್ ರಾತ್ರಿಯಲ್ಲಿ 3 ಯಾಸೀನ್ ಓದುವಾಗ ಅದೊಂದು ಸಜ್ಜನರ, ಸಾತ್ವಿಕರ ರೂಢಿಯಾಗಿದೆ ಎಂದು ನಮ್ಮ ಮನಸ್ಸಿನಲ್ಲಿರಬೇಕು. ಓದುವ ಎಡೆಯಲ್ಲಿ ಒಮ್ಮೆಯೂ ಕೂಡ 3 ಯಾಸೀನ್ ಎಡೆಯಲ್ಲಿ ಅನಾವಶ್ಯಕ ಮಾತುಗಳನ್ನು ಆಡಲೇಬಾರದು. ಅಲ್ಲಿ ನಿಹಾಯತುಲ್ ಅಮಲ್ ಎಂಬ ಗ್ರಂಥದಲ್ಲಿ ಇಮಾಮ್ ದುಮ್ಯಾತಿ ಹೇಳುತ್ತಾರೆ, ಅನ್ ಬಾದುಲ್ ಆರಿಫೀನ ಅನ್ನ ಮಿಮ್ಮಾ ಎಂಬಗಿ ಫಿಅಲುಹು ಲೈಲತನ್ ನಿಸ್ಫಿ ಮಿನ್ ಶಅಬಾನ ಅನ್ ಯಕ್ರಹ ಅಲ್ ಇನ್ಸಾನು ಬೈನ ಸಲಾತಿಲ್ ಮಗ್ರಿಬಿ ವಲ್ ಇಶಾಇ ಸೂರತ್ ಯಾಸೀನ್ ಬಿತಮಾಮಿಹಾ 3 ಮರ್ರಾತಿನ್ ಮುತವಾಲಿಯಾತಿನ್ ಮಿನ್ ಗೈರಿ ಕಲಾಮಿನ್ ಅಜ್ನಬಿಯಿನ್ ಫಿ ಅಸ್ನಾಇ ذلك. 3 ಸೂರತ್ತುಗಳು ಓದುವ ಸಂದರ್ಭದಲ್ಲಿ ಯಾವುದೇ ಅನಾವಶ್ಯಕ ಮಾತುಗಳಿಲ್ಲದೆ ಉತ್ತಮ ರೂಪದಲ್ಲಿ ಮಗರಿಬ್ ಇಶಾಯಿನ ಎಡೆಯಲ್ಲಾಗಿ ಬರಾಅತಿನ ರಾತ್ರಿಯಲ್ಲಿ ಈ ಸೂರತ್ತುಗಳನ್ನು ಪಠಿಸಬೇಕೆಂದು ಮಾತ್ರವಲ್ಲ, ಅಲ್ ಊಲಾ ಬಿನಿಯತಿಲ್ ಬರಕತಿ ಫಿಲ್ ಉಮ್ರಿ, ಅಸಾನಿಯತು ಬಿನಿಯತಿ ತೌಸಿಯಾತಿ ಫಿಲ್ ರಿಜ್ಕಿ ಮಅಲ್ ಬರಕತಿ, ಅಸಾಲಿಸತು ಅನ್ ಯಕ್ತುಬಹು ಮಿನ ಸುಅದಾಯಿ. ಪ್ರಥಮವಾಗಿ ಯಾಸೀನ್ ಓದುವ ಸಂದರ್ಭದಲ್ಲಿ ದೀರ್ಘಾಯುಷ್ಯಕ್ಕಾಗಿ ಆಗಿದೆ ಓದುವುದು. ಎರಡನೆಯದಾಗಿ ಓದುವ ಉದ್ದೇಶವೇನೆಂದರೆ ಆಹಾರದಲ್ಲಿ ಬರಕತ್ ಲಭಿಸಲು, ವಿಶಾಲತೆ ಲಭಿಸಲು. ಮೂರನೆಯದಾಗಿ ಯಾಸೀನ್ ಓದುವುದರ ಉದ್ದೇಶವೇನೆಂದರೆ ಈಮಾನ್ ಸಲಾಮತ್ತಾಗಿ ಪಾರತ್ರಿಕ ಲೋಕ ವಿಜಯಿಯಾಗಲು, ಅಲ್ಲಿ ಯಶಸ್ವಿಯಾಗಲು ಎಂಬ ಉದ್ದೇಶದಿಂದ 3 ಸೂರತ್ ಯಾಸೀನ್ಗಳನ್ನು ನಾವು ಓದಬೇಕು ಎಂದು ಮಹಾತ್ಮರಾದ ಇಮಾಮರುಗಳು ನಮಗೆ ಕಲಿಸಿಕೊಡುತ್ತಿದ್ದಾರೆ. ಮಾತ್ರವಲ್ಲ ತದನಂತರ ಈ ಒಂದು 3 ಯಾಸೀನ್ ಸೂರತ್ತುಗಳು ಓದಿದ ನಂತರ ದುಖಾನ್ ಸೂರತ್ ಓದಲು ಪ್ರತ್ಯೇಕವಾದ ನಿರ್ದೇಶನಗಳು, ಕಲ್ಪನೆಗಳು ಮಹಾತ್ಮರು ನಮಗೆ ಕಲಿಸಿಕೊಟ್ಟಿದ್ದಾರೆ. ತದನಂತರ ಯಾ ಹಯ್ಯು ಯಾ ಕಯ್ಯೂಮ್ ಬಿರಹ್ಮತಿಕ ಅಸ್ತಗೀಸ್ ಎಂಬ ದಿಕ್ರನ್ನು 100 ಬಾರಿ ಹೇಳಬೇಕು. ತದನಂತರ ಅಲ್ಲಾಹುಮ್ಮ ಇನ್ನಕ ಹಲೀಮುನ್ ಝೂ ಉನಾತಿನ್ ಲಾ ತಾಕತ ಲನಾ ಫಅಫು ಅನ್ನಾ ಬಿಹಿಲ್ಮಿಕ ಯಾ ಅಲ್ಲಾಹು ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್ ಎಂಬ ದಿಕ್ರನ್ನು 70 ಬಾರಿ ಹೇಳಬೇಕು. ತದನಂತರ ಹಸ್ಬಿ ಅಲ್ಲಾಹು ವ ನಿಅಮಲ್ ವಕೀಲ್ ನಿಅಮಲ್ ಮೌಲಾ ವ ನಿಅಮನ್ ನಸೀರ್ ಎಂಬ ಪ್ರಧಾನವಾದ, ಅತ್ಯಂತ ಮಹತ್ವವಿರುವ ಒಂದು ದಿಕ್ರನ್ನು 100 ಬಾರಿ ಅದನ್ನು ಪಠಿಸಬೇಕೆಂದು ಮಹಾತ್ಮರು ನಮಗೆ ಪ್ರತ್ಯೇಕವಾದ ನಿರ್ದೇಶನಗಳೊಂದಿಗೆ, ಅದರ ಮಹತ್ವಗಳೊಂದಿಗೆ ಕಲಿಸಿಕೊಟ್ಟಿದ್ದಾರೆ. ಅದೆಲ್ಲವೂ ನಾವು ಅತ್ಯಂತ ಜಾಗರೂಕತೆಯಿಂದ, ಆ ವಿಷಯದಲ್ಲಿ ಅಶ್ರದ್ಧೆ ವಹಿಸದೆ, ಆ ವಿಷಯದಲ್ಲಿ ನಾವು ಜಾಗ್ರತೆ ಪಾಲಿಸದ ರೂಪದಲ್ಲಿ ಆಗದೆ ಒಳ್ಳೆಯ ರೂಪದಲ್ಲಿ ಅದನ್ನು, ಆ ದಿಕ್ರುಗಳನ್ನು ತೆಗೆಯುವರಾಗಬೇಕು, ಹೇಳುವವರಾಗಬೇಕು. ಅದರ ತದನಂತರ ಈ 3 ಯಾಸೀನುಗಳು, ದುಖಾನ್ ಸೂರತ್, ತದನಂತರ ದಿಕ್ರುಗಳ ನಂತರ ಕೊನೆಯದಾಗಿ ಬರಾಅತ್ ರಾತ್ರಿಯ ಕೊನೆಯಲ್ಲಿ ನಾವು ಪಠಿಸಬೇಕಾದ ಪ್ರಧಾನವಾದ ಒಂದು ದುಆವನ್ನು ನಮಗೆ ಇಮಾಮ್ ದುಮ್ಯಾತಿ ರಲಿಯಲ್ಲಾಹು ಅನ್ಹು ಅವರ ನಿಹಾಯತುಲ್ ಅಮಲ್ ಎಂಬ ಗ್ರಂಥದ 2ನೇ ಭಾಗ
378ನೇ ಪುಟದಲ್ಲಿ ಆಗಿ ಹೇಳುತ್ತಾರೆ, ವಾನ್ ಬಾದುಲ್ ಆರಿಫೀನ ಸುಮ್ಮ ಯದುಉ ಬಿಮಾ ذكره بعض العارفين وهو. ಈ ಯಾಸೀನ್ ಸೂರಾಗಳು, ದುಖಾನುಗಳು, ಅದೇ ರೂಪದಲ್ಲಿ ಜಿಕ್ರ್ಗಳ ನಂತರ ಮಹಾತ್ಮರು ಹೇಳುತ್ತಿದ್ದಂತಹ ಒಂದು ದುಆವಿತ್ತು. ಏನಾಗಿತ್ತು ಆ ದುಆ? ಅಲ್ಲಾಹುಮ್ಮ ಯಾದಲ್ ಮನ್ನಿ ವಲಾ ಯುಮನ್ನು ಅಲೈಕ ಯಾದಲ್ ಜಲಾಲಿ ವಲ್ ಇಕ್ರಾಮ್ ಯಾದಲ್ ತೌಲಿ ವಲ್ ಇನ್ಆಮ್ ಲಾ ಇಲಾಹ ಇಲ್ಲಾ ಅಂತ ಲಹರಲ್ ಲಾಜಿಈನ ವಜಾರಲ್ ಮುಸ್ತಜೀರೀನ ವಮಅಮನಲ್ ಖಾಯಿಫೀನ ಅಲ್ಲಾಹುಮ್ಮ ಇನ್ ಕುಂತ ಕತಬ್ತನಿ ಇಂದಕ ಫೀ ಉಮ್ಮಿಲ್ ಕಿತಾಬಿ ಶಕಿಯನ್ ಮಹರೂಮನ್ ಮುಕತ್ತರನ್ ಅಲಯ್ಯ ಫಿ ರಿಜ್ಕಿ ಫಮ್ಹು ಅಲ್ಲಾಹುಮ್ಮ ಮಿನ್ ಉಮ್ಮಿಲ್ ಕಿತಾಬಿ ಶಕಾವತಿ ವಹಿರ್ಮಾನಿ ವಕ್ತಿತಾರ ರಿಜ್ಕಿ ವಅಸ್ಬಿತ್ನಿ ಇಂದಕ ಫಿ ಉಮ್ಮಿಲ್ ಕಿತಾಬಿ ಸঈದನ್ ಮರ್ಜೂಕನ್ ಮುವಫ್ಫಕನ್ ಲಿಲ್ ಖೈರಾತಿ ಫಇನ್ನಕ ಕುಲ್ತ ಫಿ ಕಿತಾಬಿಕಲ್ ಮುನzzಲ್ ಅಲಾ ನಬಿಯಿಕಲ್ ಮುರ್ಸಲ್ ಎಂಬ ಈ ಒಂದು ಪ್ರಾರ್ಥನೆ. ಇದು ನಿಮಗೆ ನಮ್ಮ ವಿಡಿಯೋದ ಸ್ಕ್ರೀನ್ ನಲ್ಲಿ ಪ್ರತ್ಯೇಕವಾಗಿ ಕಾಣಬಹುದು. ಅದನ್ನು ಇಲ್ಲಿ ವಿಡಿಯೋದಲ್ಲಿ ದುಆ ಮಾಡುವಾಗ ಬೇಗ ಅರ್ಥವಾಗಲು ಕಷ್ಟವಿರುವವರು ಅದನ್ನು ಬರೆದು ತೆಗೆದು ಪ್ರತ್ಯೇಕ ನೋಟ್ ಮಾಡಿ ನಿಮಗೆ ಬರಾತ್ ರಾತ್ರಿಯಲ್ಲಿ ಪ್ರಾರ್ಥಿಸಬಹುದು. ಅತ್ಯಂತ ಮಹತ್ವವಿರುವ ಹಲವಾರು ಪ್ರತ್ಯೇಕತೆಗಳು ಮಹಾತ್ಮರು ಕಳಿಸಿಕೊಟ್ಟಂತಹ ಒಂದು ದುಆವಾಗಿದೆ. ಇಮಾಮ್ ದಿಮ್ಯಾತಿ ಅವರ ನಿಹಾಯತುಲ್ ಅಮಲ್ ಎಂಬ ಗ್ರಂಥದಲ್ಲಿ, ಅಬ್ದುಲ್ ಹಮೀದ್ ರಲಿಯಲ್ಲಾಹು ಅನ್ಹು ಕನ್ಜುನ್ ನಜಾಹ್ ಎಂಬ ಗ್ರಂಥದಲ್ಲಿ, ಆ ರೂಪದಲ್ಲಿ ಕಶ್ಫುಲ್ ಬಯಾನ್ ಎಂಬ ಗ್ರಂಥದಲ್ಲಿ, ಈ ರೂಪದಲ್ಲಿ ಹಲವಾರು ಗ್ರಂಥಗಳಲ್ಲಿ ಈ ಒಂದು ದುಆ, ಈ ಒಂದು ಪ್ರಾರ್ಥನೆ ವರದಿ ಮಾಡಿದ್ದಾಗಿ ಕಾಣಬಹುದು. ಅಲ್ಲಾಹನು ಬರಾಅತ್ ರಾತ್ರಿಯಲ್ಲಿ 3 ಯಾಸೀನ್ಗಳನ್ನು ಓದಿ, ದುಖಾನ್ ಸೂರಾಗಳನ್ನು ಓದಿ, ಜಿಕ್ರ್ಗಳನ್ನು ಹೇಳಿ ನಿಷ್ಕಳಂಕವಾದ ಪ್ರಾರ್ಥನೆಯನ್ನು ಮಾಡಿ ಬರಾಅತ್ ರಾತ್ರಿಯಿಂದ ಆ ರೂಪದ ತದನಂತರ ಬಳಿಕ ಮರುದಿನ ಉಪವಾಸದಿಂದ ವಿಜಯ ಹೊಂದುವಂತಹ ಉತ್ತಮ ಸತ್ಯವಿಶ್ವಾಸಿಗಳ ಸಾಲಿನಲ್ಲಿ ಈ ವಿಷಯ ಹೇಳುವ ನನ್ನನ್ನು, ವೀಕ್ಷಕರಾದ ನಿಮ್ಮೆಲ್ಲರನ್ನು ಅಲ್ಲಾಹನು ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ಈ ಒಂದು ವಿಡಿಯೋದ ವಿಷಯವನ್ನು ನೀವು ತಿಳಿದು ಆ ರೂಪದಲ್ಲಿ ಸತ್ಕರ್ಮ ನಡೆಸಿ ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ. ಅಲ್ಲಾಹನು ನಾಳೆ ಪರಲೋಕದಲ್ಲಿ ಅತ್ಯಂತ ದೊಡ್ಡ ಸ್ವಾಲಿಹಾದ ಉತ್ತಮವಾದ ಸತ್ಕರ್ಮಗಳ ಸಾಲಿನಲ್ಲಿ ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.